ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಭಾರತೀಯ ಯೂತ್ ರೆಡ್ ಕ್ರಾಸ್ ಘಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮನಗರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನಪಟ್ಟಣ ತಾಲೂಕು ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ರೆಡ್ ಕ್ರಾಸ್ ಕಾರ್ಯಕ್ರಮ, ಅಧಿಕಾರಿಗಳ ಸಭೆ ಹಾಗೂ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಅಧಿಕಾರಿಗಳ ಸಭೆ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಶಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಆದ ಉಮಾಕಾಂತ್ ಮಾತನಾಡಿದರು. ವಿಶ್ವದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಜಾತಿ ಧರ್ಮ ಭೇದವಿಲ್ಲದೆ ನಿಷ್ಕಳಂಕ ಸೇವೆ ಮಾಡುವ ಸೇವಾ ಸಂಸ್ಥೆ ಇದ್ದರೆ ಅದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಂದು ತಿಳಿಸಿದರು. ಪ್ರಪಂಚದ ದೊಡ್ಡ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನೊಬೆಲ್ ಪ್ರಶಸ್ತಿಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ 3 ಬಾರಿ ಪಡೆದಿರುವುದು ಸಾಮಾನ್ಯವಲ್ಲ ಎಂದರು. ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ರಾಮನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಕ್ಯಾಪ್ಟನ್ ಪ್ರೊಫೆಸರ್ ಹಸನ್ಮುಖಿಯ ಡಾಕ್ಟರ್ ಲಕ್ಷ್ಮೀ ಟಿ, ಶಿಸ್ತು, ಸಂಯಮ, ಶ್ರದ್ಧೆ, ಗುರಿ ಇದ್ದರೆ ಯಾವ ಕ್ಷೇತ್ರಗಳಲ್ಲಿಯೂ ತಮ್ಮ ಸಾಧನೆಯನ್ನು ಮಾಡಬಹುದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಅದರಲ್ಲೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಶಾಖೆ ಉತ್ತಮವಾದ ಚಟುವಟಿಕೆಗಳ ಮುಖಾಂತರ ಗುರುತಿಸಿಕೊಂಡಿರುವುದು ಆರೋಗ್ಯಕರ ಬೆಳವಣಿಗೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಗ್ಗೆ ಉಪನ್ಯಾಸ ನೀಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಯೂತ್ ರೆಡ್ ಕ್ರಾಸ್ನ ಕರ್ನಾಟಕ ರಾಜ್ಯ ಶಾಖೆಯ ಸಂಯೋಜಕರಾದ ಆನಂದ್ ಡಿಜಿ, ದೇಶ ನಮಗೇನು ನೀಡಿದ್ದೇವೆ ಎಂಬುದರ ಬದಲಾಗಿ ದೇಶಕ್ಕೆ ನಾವು ಏನು ನೀಡಿದ್ದೇವೆ ಎಂಬುದನ್ನು ಮೊದಲು ಮನನ ಮಾಡಿಕೊಳ್ಳಬೇಕು. ದೇಶ ಸೇವೆಯ ಒಂದು ಭಾಗವಾಗಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಧ್ಯೇಯೋದ್ದೇಶಗಳನ್ನು ಅರ್ಥ ಮಾಡಿಕೊಂಡು ಸೇವಾ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಹಿರಿಯ ನ್ಯಾಯವಾದಿಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಭಾಪತಿ ಎಚ್ ವಿ ಶೇಷಾದ್ರಿ ಅಯ್ಯರ್ ಅವರು, ನೇರ ನುಡಿಯ ವಿಚಾರವಾದಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪ ಸಭಾಪತಿಗಳು, ಭಾರತೀಯ ರೆಡ್ ಕ್ರಾಸ್ನ ಸಂಸ್ಥೆಯ ರಾಜ್ಯ ಶಾಖೆಯ ಆಡಳಿತ ಮಂಡಳಿ ಸದಸ್ಯರಾದ ವಿ ಬಾಲಕೃಷ್ಣರವರು, ಹಿರಿಯ ಮುತ್ಸದ್ದಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಪರಮಶಿವಯ್ಯ, ಹಿರಿಯ ಚಿಂತಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಖಜಾಂಚಿ ಎಂ ಪರಮಶಿವಯ್ಯ, ಯುವ ಸಂಘಟಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚನ್ನಪಟ್ಟಣ ತಾಲೂಕು ಶಾಖೆಯ ಸಭಾಪತಿ ಮಧುಸುಂದರನವರು ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಇದೇ ತರ ಹಿಂದೆ ಗುರುನಾನವರು ಅವರು ವ್ಯಾಪಾರಸ್ಥರಾಗಿದ್ರು. ಅವ್ರ ವ್ಯಾಪಾರಕ್ಕೆ ಸುತ್ತತೆಯಿಂದ ಹೋದಾಗ ಅವ್ರ ಕಣ್ಣಿಗೆ ನೋಡಿದ್ರು, ವ್ಯಾಪಾರಸ್ಥರು ಜನರಲ್ಲಿ ವ್ಯಾಪಾರವಾಗಿರ್ತಾರೆ, ಅವರಿಗೆ ಮನಸ್ಸಿರಲ್ಲ ಅಂತ ನಾವು ಜನರಲ್ ಆಗಿ ಟ್ರೈನ್ ಇರೋದು ನಾವು ತಿಳ್ಕೊಂಡ್ರೆ ಅವನೆಲ್ಲ ಬಿಸ್ನೆಸ್ ಬೆಳೆಯಕನ, ಅವ್ರ ವ್ಯಾಪಾರ ಯಾಕನ ಅಂತಾರೆ. ಬಟ್ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಒಳ್ಳೆ ಗುಣ ಕೊಡ್ತಾರೆ. ಇವ್ ವ್ಯಾಪಾರಗೋಸ್ಕರ ಹೋದಾಗ ನೋಡಿದ್ರು, ಏನು ಇಷ್ಟೆಲ್ಲ ಜನ ಹಾಕಿದ್ದಾರೆ, ಗಾಯಾಳುಗಳಾಗಿದ್ದಾರೆ, ಸತ್ತು ಹೋಗಿದ್ದಾರೆ, ನೋಡೋರು ಯಾರು ಇಲ್ಲ ಅನ್ಕೊಂಡು ಅವ್ರು ಯಾರಿಗೆ ಏನೋ ಕೇಳಿಲ್ಲ. ಅವರಾಗಿ ಮುಂದೆ ನಮ್ಮ ಒಬ್ಬರಿಂದ ಏನಾಗುತ್ತೆ, 4 ಜನ ನಾವು ಡ್ರೆಸ್ಸಿಂಗ್ ಮಾಡಕ್ಕಾಗುತ್ತಾ, ಡ್ರೆಸ್ಸಿಂಗ್ ಕಟ್ತೇನೆ. 4 ಜನ ಯಾರು ತೀರ್ ಹೋಗಿದ್ದಾರೆ ಅವ್ರ ಎಳ್ಕೊಂಡು ಹೋಗ್ಬಿಟ್ಟು ಶವ ಸಂಸ್ಕಾರ ಮಾಡ್ತೇನೆ. ಆ ತರ ಮಾಡಿ ಯುದ್ಧದಲ್ಲಿ ಸಲ್ಫರ್ನೇ ಯುದ್ಧ ಅಂತಾರೆ ಹಿಸ್ಟ್ರಿನಲ್ಲಿ. ಅವರು ಅಲ್ಲಿ ಪ್ರಾರಂಭ ಮಾಡಿ ಈ ಸಂಸ್ಥೆ. ಸೊ ಬರ್ತಾ ಅವ್ರ ಪೂರ್ತಿ ಜೀವನ ಅದರಲ್ಲೇ ತೊಡಸ್ಕೊಂಡ್ಬಿಟ್ರು, ಅವ್ರ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ರು. ಅವರು ಆ ಪೂರ್ತಿ ಜೀವನ ಅವರು ಆ ಇದಕ್ಕೆ ಆ ಯುದ್ಧದಲ್ಲಿ ಯಾರ್ಯಾರು ಗಾಯಗಳಾಗಿ ಯಾರು ತೀರ್ ಹೋಗಿದ್ದಾರೆ ಅವ್ರಿಗೆಲ್ಲ ಸೇವೆ ಮಾಡಕ್ಕೆ ಒಬ್ಬರೇ ಅವರು ಪ್ರಾರಂಭ ಮಾಡಿದ್ರು. ಅಲ್ಲಿ 4 ಜನ ಮತ್ತೆ ಸೊಸೈಟಿ ಕೇಳು, ಈ ಮನುಷ್ಯ ಏನೋ ಮಾಡ್ತಾವ ಅನ್ಕೊಂಡು ಅವ್ರು ಇದೇ ತರ ಒಬ್ಬರಿಗೊಬ್ರು ಕೈ ಜೋಡಿಸ್ಬಿಟ್ಟು ಆ ತರ ಕೈ ಜೋಡಿಸೋ ಯುದ್ಧ ಪ್ರಾರಂಭ ಆಗಿ ಯುದ್ಧ ಮುಗಿದೋದ್ಮೇಲೆ ಮತ್ತೆ ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಯೋಚನೆ ಮಾಡಿದ್ರು. ಹೌದು, ಇನ್ನು ಮುಂದೆ ಯುದ್ಧಗಳಾಗ ಸಹಜ, ಅವರ ಮತ್ತೆ ಈ ತರ ನಮಗೆ ಬೇಕಾಗುತ್ತೆ ಒಂದು ಸ್ವಾಯತ್ತ. ಅವ್ರು ಸೇರಿ ಒಂದ್ 4 ಜನ 14 ಜನ ಸೇರಿ ಒಂದು ಸಂಘ ಕಟ್ಕೊಂಡ್ರು, ಇಷ್ಟೇ ಜನ ನಾವು ಅಂತ. ಸೊ ಅವರು ಕೂತ್ಕೊಂಡು ಎಲ್ಲ ಯುದ್ಧ ಆದಾಗ ನಮ್ಮ ಹತ್ರ ನಮ್ಮ ಕೆಲಸ ಬರುತ್ತೆ, ಶಾಂತಿ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಅವರೆಲ್ಲ ಯೋಚನೆ ಮಾಡಿ ಇದೇ ತರ ರೂಪುಗೊಂಡು ಮೇಲೆ ಮೇಲೆ ಇದು ಡೆವಲಪ್ ಆಗ್ತಾ ಜೀವನದಲ್ಲಿ 4 ಕನ್ವೆನ್ಷನ್ ಸೇರಿ ಅವ್ರ ರೂಪ ರೆಡ್ ಕ್ರಾಸ್ ರೂಪ ಕೊಟ್ರು. ಒಂದು ರೆಡ್ ಕ್ರಾಸ್ ಸಂಸ್ಥೆ ಅಂತ ಮಾಡಬೇಕು, ಅದು ಉದ್ದೇಶಕ್ಕೆ ಮಾನವತೆಯಾಗಿರ್ಬೇಕು, ಮಾನವರು ಯಾವಾಗ ಆಪತ್ಕಾಲದಲ್ಲಿ ಇರ್ತಾನೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ಹೇಳ್ತಾ ಅದು ರಾಷ್ಟ್ರ ಮಟ್ಟದ ರೂಪ ಬಂತು, ಮತ್ತೆ ಅಂತಾರಾಷ್ಟ್ರೀಯ ರೂಪ ಬಂತು. ನಾವು ಜಿನೆವಾ ಕನ್ವೆನ್ಷನ್ 1, 2, 3, 4 ಅಂತ ಬುಕ್ಸ್ ಅಲ್ಲಿ ಗೂಗಲ್ ಸಿಗುತ್ತೆ, ಓದ್ಕೊಂಡು ತಾವು. ಅದು ಆದ ನಂತರ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗೋಯ್ತು. ಸುಮಾರು 100 ವರ್ಷ 103 ವರ್ಷ ಮೇಲೆ ಆಗಿದೆ. ಅದು ಇವತ್ತುವರೆಗೆ ಎಂಟೈರ್ ಕಂಟ್ರಿ ಎಲ್ಲ ಗ್ಲೋಬಲ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕ್ರಾಸ್ ಒಂದೇ ಒಂದು ಸಂಸ್ಥೆ ಇರೋದು. ಯಾವ ಸಂಸ್ಥೆಗೆ 4 ನೊಬೆಲ್ ಪ್ರೈಸ್ ಸಿಕ್ಕಿದೆ. ಇನ್ನು ಯಾವುದೂ ಕೂಡ ಬೇರೆ ಜಗತ್ತಲ್ಲಿ ಯುನಿಸೆಫ್ ಸೇರಿಸಿ ಯಾವ ಸಂಸ್ಥೆ ಇಲ್ಲ. ಒಂದು ನೊಬೆಲ್ ಪ್ರೈಸ್ ಸಿಗೋದು
ಎಷ್ಟು ಕಷ್ಟ ಇದೆ ಆ ಪುಸ್ತಕದಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಯಾರ ನೋಬೆಲ್ ಪ್ರೈಸ್ ಸಿಕ್ಕಿದೆ ಅವ್ರಿಗೆ ಗೊತ್ತಾಗುತ್ತೆ. ಸೈಂಟಿಸ್ಟ್ ಕಂಟ್ರಿ ವೆರಿ ಈಸಿಲಿ ನೋಬೆಲ್ ಪ್ರೈಸ್ ಯಾವ್ದು ಹೊಸದಾಗಿ ಅವರು ಇನ್ವೆನ್ಷನ್ ಮಾಡ್ತಾರೆ ಅದು ಸುಮಾರು ಜನರಿಗೆ ಉಪಯೋಗ ಆಗುತ್ತೆ ಅಂತ ಗೊತ್ತಾದಾಗ ಅವ್ರಿಗೆ ಆ ಪ್ರೈಸ್ ಸಿಗುತ್ತೆ. ಸಾಹಿತ್ಯದಲ್ಲಿ ಕೊಡ್ತಾರೆ ಲಿಟ್ರೇಚರ್ ಇಲ್ಲಿ, ಅಲ್ಲಿ ಯಾವ್ದಾದ್ರು ಅವರು ಲಿಟರೇಚರ್ ಬರೀತಾರೆ, ಯಾವುದೋ ಪುಸ್ತಕ ಬರೀತಾರೆ, ಅದು ತುಂಬಾ ಜನರಿಗೆ ಉಪಯೋಗ ಆಗುತ್ತೆ ಇಲ್ಲ ತುಂಬಾ ಫೇಮಸ್ ಆಗುತ್ತೆ ಅಂತ ಅದು ಕೊಡ್ತಾರೆ. ಬಟ್ ಸಮಾಜ ಸೇವೆಯಲ್ಲಿ ನೋಬೆಲ್ ಪೀಸ್ ಪ್ರೈಸ್ ತಗೊಳ್ಳೋದು ಬಹಳ 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 ತುಂಬಾ ಕಷ್ಟ. ಸೊ ಹಿ ಇಸ್ ದ ಫಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಟು ಗೆಟ್ ಎ ನೋಬೆಲ್ ಪೀಸ್ ಪ್ರೈಸ್. ತದನಂತರ ಏನ್ ಸಂಸ್ಥೆ ಏನು ಬೆಳೆಸಿದ್ರು ಆ ಸಂಸ್ಥೆಗೆ, ರೆಡ್ ಕ್ರಾಸ್ ಸಂಸ್ಥೆಗೆ ಸತತವಾಗಿ 3 ನೋಬೆಲ್ ಪ್ರೈಸ್ ಬಂತು. ಒಂದು ಅವರಿಗೆ ಕೊಟ್ಟಿರೋದು 3 ಸಂಸ್ಥೆಗೆ ಬಂದಿತ್ತು. ಸೊ ಟೋಟಲ್ 4 ನೋಬೆಲ್ ಪೀಸ್ ಪ್ರೈಸ್ ಬಂದಿರೋದು ಒಂದೇ ಒಂದು ಸಂಸ್ಥೆ, ಅದು ರೆಡ್ ಕ್ರಾಸ್ ಸಂಸ್ಥೆ. ಇವನ್ ಯುನೆಸ್ಕೋ ಕೂಡ ಎರಡೇ ಬಂದಿರೋದು. ಯುನೆಸ್ಕೋ ಅಂದ್ರೆ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಸ್ಥೆ, ಅವ್ರಿಗೆ ಎರಡೇ ಬಂದಿರೋದು. ಈ ಸಂಸ್ಥೆಗೆ ಮಾತ್ರ ರೆಡ್ ಕ್ರಾಸ್ ಮಾತ್ರ 4 ನೋಬೆಲ್ ಪೀಸ್ ಪ್ರೈಸ್ ಬಂದಿರೋ ಸಂಸ್ಥೆ. ಇದು ಹೆಡ್ ಆಫೀಸ್ ಜಿನೆವಾನಲ್ಲಿ ಇರೋದು. ಅವಾಗ ನಾನು ಕೇಳ್ತಾ ಇರೋದು ಏನು ಪ್ಲಸ್ ಅದು ಅನ್ಕೊಂಡು, ಸ್ವಿಟ್ಜರ್ಲ್ಯಾಂಡ್ ಏನ್ ಫ್ಲಾಗ್ ಇದೆಯೋ ಅದೇ ಫ್ಲಾಗ್ ನಲ್ಲಿ ಪ್ರತಿರೂಪ ಮಾಡ್ಕೊಂಡ್ರು ಅವರು ಜಿನೆವಾ ಕನ್ವೆನ್ಸ್ ಅಲ್ಲಿ. ಅಲ್ಲಿ ಏನಾಗಿದೆ ಉಲ್ಟಾ ಮಾಡಿದ್ದಾರೆ. ಅಲ್ಲಿ ಕೆಂಪು ಇದರಲ್ಲಿ ವೈಟ್ ಆಗಿರೋ ಜಿನೆವಾ ಫ್ಲಾಗ್, ನಮ್ಮ ತಿರಂಗಾ ಫ್ಲಾಗ್ ಇದೆಲ್ಲ ಆ ತರ. ಬಟ್ ಇಲ್ಲಿ ರಿವರ್ಸ್ ಮಾಡ್ಕೊಂಡ್ರು, ಏನು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲಸ್ ಚಿಹ್ನೆ. ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಒಂದು ಸಿಂಬಲ್ ಇರೋದು ನಮ್ದು. ಬೇರೆ ಬೇರೆ ಕಂಟ್ರಿ ಫ್ಲಾಗ್ ಬೇರೆ ಬೇರೆ ತರ ಇರ್ತಾರೆ, ಆ ತರ ಇಲ್ಲ. ಅಂತಾರಾಷ್ಟ್ರೀಯ ಒಂದೇ ಒಂದು ಸಂಸ್ಥೆ ಇರೋದ್ರಿಂದ ಒಂದೇ ಸಂಸ್ಥೆಗೆ ಒಂದೇ ಫ್ಲಾಗ್ ಎಲ್ಲ ಕಡೆ ಪ್ಲಸ್ ಚಿಹ್ನೆ ಒಂದೇ ಇರೋದು. ಅದು ಬೇರೆ ಯಾರಿಗೂ ಕೂಡ ಉಪಯೋಗ ಮಾಡಕ್ಕೆ ಅಧಿಕಾರ ಇಲ್ಲ. ಈ ದಿವಸ ಡಾಕ್ಟರ್ಸ್ ಎಲ್ಲ ಹಾಕೊಳ್ತಾ ಇದ್ರು, ಅದು ಕೂಡ ರಾಜ್ಯ ಇದಕ್ಕೆ ನಮ್ಮ ಬೇರೆ ಕಾನೂನು ಮಾಡ್ಬಿಟ್ಟು ರೆಡ್ ಕ್ರಾಸ್ ಬಿಟ್ಟರೆ ಬೇರೆ ಯಾರು ಉಪಯೋಗ ಮಾಡೋಷ್ಟು ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅದಕ್ಕೆ ಈಗ ಉದಾಹರಣೆ ಬೇರೆ ತರ ಬಂದ್ಬಿಟ್ಟಿದೆ ನೋಡಿ. ಸೊ ದಟ್ ಇಸ್ ಡಿಟೇಲ್ ಸಿಕ್ಕಿದೆ, ಲಾಯಲ್ಟಿ ಸಿಕ್ಕಿದೆ. ಇದು ಸಂಸ್ಥೆ ನಮ್ದು. ಈಗ ಸುಮಾರು 194 ದೇಶಗಳು ಈ ಇಂಡಿಯನ್ ರೆಡ್ ಕ್ರಾಸ್ ಪರಿವಾರದಲ್ಲಿ ಬರ್ತಾರೆ. ಹೆಡ್ ಆಫೀಸ್ ಬರೋದು ಜಿನೆವಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೆಡ್ ಆಫೀಸ್ ಇರೋದು. ನಮ್ಮ ಭಾರತೀಯ ನಮ್ಮ ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಇಡೀ ದೇಶದಲ್ಲಿ ನ್ಯಾಷನಲ್ ಹೆಡ್ ಕ್ವಾರ್ಟರ್ ಇರುತ್ತೆ ನಮ್ದು. ಅಲ್ಲಿ ಆ ದೇಶದ ರಾಷ್ಟ್ರಪತಿ ಯಾರಿರ್ತಾರೆ ಅವರಿಗೆ ಅಧ್ಯಕ್ಷತೆ ಆಗಿರ್ತಾರೆ.